ನಮಸ್ತೆ ವೀಕ್ಷಕರೇ. ಭಾರತೀಯ ಕ್ರಿಕೆಟ್ನಲ್ಲಿ ಹಿಟ್ಮ್ಯಾನ್ ಅಂತಲೇ ಹೆಸರಾದ ರೋಹಿತ್ ಶರ್ಮಾ ಕೇವಲ ಒಬ್ಬ ಆಟಗಾರರಲ್ಲ, ಕೋಟ್ಯಾಂತರ ಭಾರತೀಯರ ಎಮೋಷನ್. T20 ವಿಶ್ವಕಪ್ ಗೆದ್ದ ನಂತರ ರೋಹಿತ್ T20 ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳಿದಾಗ ಇಡೀ ದೇಶ ಕಣ್ಣೀರು ಹಾಕಿತ್ತು. ಇದಾದ ನಂತರ ಸದ್ಯ ಭಾರತೀಯ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರ ಏಕದಿನ ನಿವೃತ್ತಿಯ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಚರ್ಚೆ ಮತ್ತು ಗೊಂದಲಗಳು ಸೃಷ್ಟಿಯಾಗಿವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ನಡೆಯುತ್ತಿರುವ ಸಂಪೂರ್ಣ ಚರ್ಚೆಗೆ BCCI ಫುಲ್ ಸ್ಟಾಪ್ ಇಟ್ಟಿದೆ. ಹಾಗಾದರೆ ವಿವಾದ ಮತ್ತು ಚರ್ಚೆ ಶುರುವಾಗಿದ್ದು ಹೇಗೆ? ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ ಏಕದಿನ ಸರಣಿಯ ಮಧ್ಯೆ ಮಾಧ್ಯಮಗಳಲ್ಲಿ, ಅಂದರೆ ಮುಖ್ಯವಾಗಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯಲ್ಲಿ ಒಂದು ಶಾಕಿಂಗ್ ಸುದ್ದಿ ಹೊರಬಂದಿತ್ತು. 2027ರ ಒನ್ ಡೇ ವಿಶ್ವಕಪ್ ಅನ್ನು ದೃಷ್ಟಿಯಲ್ಲಿಟ್ಟುಕೊಂಡು BCCI ಆಯ್ಕೆ ಸಮಿತಿಯು ಯುವ ಆಟಗಾರರಿಗೆ, ಯಶಸ್ವಿ ಜೈಸ್ವಾಲ್ ಅವರಂತಹ ಆಟಗಾರರಿಗೆ ಹೆಚ್ಚಿನ ಅವಕಾಶ ನೀಡಲು ನಿರ್ಧರಿಸಿದೆ. ಹಾಗಾಗಿ ಜುಲೈ 19ರಂದು ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯವೇ ರೋಹಿತ್ ಶರ್ಮಾ ಅವರ ವೃತ್ತಿ ಜೀವನದ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಲಿದೆ ಎಂದು ವರದಿಗಳನ್ನು ಹರಡಿದ್ದವು. ಈ ವದಂತಿ ಹೊರಬರುತ್ತಿದ್ದಂತೆ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಿಗೂ ಹಾಗೂ ಕ್ರಿಕೆಟ್ ಅಭಿಮಾನಿಗಳಿಗೆ ನಂಬಲಾರದ ಒಂದು ಮಾತಾಗಿತ್ತು. ಈ ಎಲ್ಲಾ ಚರ್ಚೆಗಳ ನಡುವೆ BCCI ನೀಡಿದ ಅಧಿಕೃತ ಸ್ಪಷ್ಟನೆಯಿಂದ ಈ ವದಂತಿಗಳಿಗೆ ಬ್ರೇಕ್ ಬಿದ್ದಿದೆ. ಅದೇನೆಂದರೆ BCCI ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಅವರು ಅಧಿಕೃತ ಹೇಳಿಕೆ ನೀಡಿ ಮಾಧ್ಯಮಗಳ ವರದಿಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆಯಲಿರುವ ಪಂದ್ಯವೇ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯ ಎನ್ನುವ ಚರ್ಚೆಗಳು BCCI ಅಥವಾ ಆಯ್ಕೆ ಸಮಿತಿಯ ನಡುವೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರೋಹಿತ್ ಶರ್ಮಾ ಅವರು ಟೀಂ ಇಂಡಿಯಾದ ನಿಯಮಿತ ಆಟಗಾರರಾಗಿದ್ದು, ತಂಡದ ಯೋಜನೆಗಳಲ್ಲಿ ಅವರು ಇರುವವರೆಗೂ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಎಂದು ಸಮಾಧಾನದ ನುಡಿಗಳನ್ನಾಡಿದ್ದಾರೆ. ಇನ್ನು ಚರ್ಚೆಯಲ್ಲಿರುವ ಪ್ರಮುಖ ಸವಾಲುಗಳು. ಮಾಧ್ಯಮಗಳ ವರದಿ ಮತ್ತು BCCI ಹೇಳಿಕೆಗಳನ್ನು ಹತ್ತಿರದಿಂದ ಗಮನಿಸಿದರೆ 3 ಮುಖ್ಯ ವಿಷಯಗಳು ಚರ್ಚೆಯಲ್ಲಿವೆ. ಫಾರ್ಮ್ ಕೊರತೆ. ಇತ್ತೀಚಿನ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಪ್ರದರ್ಶನ ಅಷ್ಟಾಗಿ ಉತ್ತಮವಾಗಿಲ್ಲ. ಇಂಗ್ಲೆಂಡ್ ವಿರುದ್ಧದ ಮೊದಲ 2 ಪಂದ್ಯಗಳಲ್ಲಿ ಕೇವಲ 11 ಮತ್ತು 26 ರನ್ ಗಳಿಸಿ ಔಟ್ ಆಗಿ ಟೀಕೆಗೆ ಒಳಗಾಗಿದ್ದಾರೆ. 2026ರ ಸಾಲಿನಲ್ಲಿ ಆಡಿರುವ ಒಟ್ಟು 8 ಏಕದಿನ ಪಂದ್ಯಗಳಲ್ಲಿ ಅವರು ಗಳಿಸಿದ್ದು ಕೇವಲ ಒಂದೇ ಒಂದು ಅರ್ಧ ಶತಕ. ಇನ್ನು ವಯಸ್ಸಿನ ಅಂಶ. ರೋಹಿತ್ ಶರ್ಮಾಗೆ ಈಗ 39 ವರ್ಷ. ಅವರು ಈಗಾಗಲೇ T20 ಮತ್ತು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದು, ಸದ್ಯ ಆಡುತ್ತಿರುವುದು ಕೇವಲ ಏಕದಿನ ಕ್ರಿಕೆಟ್ ಮಾತ್ರ. 2027ರ ವಿಶ್ವಕಪ್ ವೇಳೆಗೆ ಅವರಿಗೆ 40 ವರ್ಷ ದಾಟುತ್ತದೆ. ಆದ್ದರಿಂದ ಆಯ್ಕೆದಾರರು ಭವಿಷ್ಯದ ದೃಷ್ಟಿಯಿಂದ ಯೋಚಿಸುತ್ತಿದ್ದಾರೆ ಎನ್ನಲಾಗಿದೆ. BCCIನ ಸ್ಕೀಮ್ ಆಫ್ ಥಿಂಗ್ಸ್ ಏನು? BCCI ಸದ್ಯಕ್ಕೆ ಲಾರ್ಡ್ಸ್ ಪಂದ್ಯವೇ ಕೊನೆಯ ಪಂದ್ಯ ಅನ್ನೋದನ್ನು ನಿರಾಕರಿಸಿದೆ. ಆದರೂ ಮುಂಬರುವ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ರೋಹಿತ್ ಶರ್ಮಾ ಅವರನ್ನು ಆಯ್ಕೆ ಮಾಡಲಾಗುತ್ತದೆ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಅವರ ಫಾರ್ಮ್ ಮತ್ತು ಫಿಟ್ನೆಸ್ ಆಧಾರದ ಮೇಲೆಯೇ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಸದ್ಯಕ್ಕಂತೂ ರೋಹಿತ್ ಶರ್ಮಾ ಅವರ ನಿವೃತ್ತಿಯ ವದಂತಿಗಳಿಗೆ BCCI ಬ್ರೇಕ್ ಹಾಕಿದೆ. ರೋಹಿತ್ ಶರ್ಮಾ ಅವರು ಕೂಡ ತಮ್ಮ ಫಿಟ್ನೆಸ್ ಕಾಯ್ದುಕೊಂಡು 2027ರ ವಿಶ್ವಕಪ್ ಆಡುವ ಇಚ್ಛೆ ಹೊಂದಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವರು ತಂಡದಲ್ಲಿ ಮುಂದುವರಿಯಬೇಕಾದರೆ ಮುಂಬರುವ ಪಂದ್ಯಗಳಲ್ಲಿ ರನ್ ಗಳಿಸಿ ಫಾರ್ಮ್ಗೆ ಮರಳುವುದು ಅತ್ಯಂತ ಅನಿವಾರ್ಯವಾಗಿದೆ. ಏಕದಿನ ಕ್ರಿಕೆಟ್ನಲ್ಲಿ ಹಿಟ್ಮ್ಯಾನ್ ಸಾಮ್ರಾಜ್ಯ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ರೋಹಿತ್ ಶರ್ಮಾ ಇಲ್ಲದೆ ಭಾರತೀಯ ಒನ್ ಡೇ ಟೀಮ್ ಉಳಿಸಿಕೊಳ್ಳಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಏಕದಿನ ಕ್ರಿಕೆಟ್ ಇತಿಹಾಸ ಪುಟಗಳನ್ನು ತಿರುಗಿ ನೋಡಿದರೆ ರೋಹಿತ್ ಶರ್ಮಾ ಹೆಸರು ಚಿನ್ನದ ಅಕ್ಷರಗಳಲ್ಲಿ ಕಾಣಿಸುತ್ತದೆ. 3 ದ್ವಿಶತಕಗಳು. ಏಕದಿನ ಕ್ರಿಕೆಟ್ನಲ್ಲಿ 1 ದ್ವಿಶತಕ ಬಾರಿಸುವುದೇ ಅಪರೂಪ. ಆದರೆ ರೋಹಿತ್ ಬರೋಬ್ಬರಿ 3 ಡಬಲ್ ಸೆಂಚುರಿ ಬಾರಿಸಿದ್ದಾರೆ. 264 ರನ್ ಅವರ ಗರಿಷ್ಠ ಸ್ಕೋರ್. ಇದು ಇಂದಿಗೂ ವಿಶ್ವ ದಾಖಲೆ. 2023ರ ವಿಶ್ವಕಪ್ ಅಬ್ಬರ. ಕಳೆದ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಮಾಡಿದ ಶೈಲಿ ನೆನಪಿದೆಯಾ? ಕೇವಲ ವೈಯಕ್ತಿಕ ರನ್ಗಾಗಿ ಆಡದೆ ತಂಡಕ್ಕೆ ಬಿರುಸಿನ ಆರಂಭ ನೀಡಲು ತಮ್ಮ ವಿಕೆಟನ್ನೇ ಪಣಕ್ಕಿಟ್ಟು ಆಡುತ್ತಿದ್ದರು. ಅವರ ಈ ಸೆಲ್ಫ್ಲೆಸ್ ಆಟವೇ ಭಾರತ ತಂಡವನ್ನು ಫೈನಲ್ವರೆಗೂ ಕರೆದುಕೊಂಡು ಹೋಗಿತ್ತು. ಅಂತಹ ಆಟಗಾರರು ಈಗಲೇ ನಿವೃತ್ತಿಯಾದರೆ ಅದು ಭಾರತೀಯ ಕ್ರಿಕೆಟ್ಗೆ ತುಂಬಲಾರದ ನಷ್ಟ. BCCIಗೆ ಚೆನ್ನಾಗಿಯೇ ಗೊತ್ತು, ಸದ್ಯದ ಪರಿಸ್ಥಿತಿಯಲ್ಲಿ ರೋಹಿತ್ ಶರ್ಮಾ ಅವರಂತಹ ನಾಯಕ ಮತ್ತು ಓಪನರ್ ತಂಡಕ್ಕೆ ಎಷ್ಟು ಮುಖ್ಯ ಎಂದು. ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಅವರಂತಹ ಯುವ ಆಟಗಾರರನ್ನು ಹ್ಯಾಂಡಲ್ ಮಾಡಲು, ಮಾರ್ಗದರ್ಶನ ನೀಡಲು ರೋಹಿತ್ ಅವರ ಅನುಭವ ತಂಡಕ್ಕೆ ಬೇಕೇ ಬೇಕು. ಟಾಪ್ ಆರ್ಡರ್ನಲ್ಲಿ ರೋಹಿತ್ ನೀಡುವ ಆಕ್ರಮಣಕಾರಿ ಆರಂಭ ಎದುರಾಳಿ ಬೌಲರ್ಗಳ ನಿದ್ದೆಗೆಡಿಸುವುದಲ್ಲದೆ ಯಾವುದೇ ಸಂಶಯವಿಲ್ಲ. ಕೊನೆಯದಾಗಿ ಹೇಳಬೇಕೆಂದರೆ ರೋಹಿತ್ ಶರ್ಮಾ ಒನ್ ಡೇ ಕ್ರಿಕೆಟ್ನಲ್ಲಿ ಮುಂದುವರಿಯುತ್ತಿದ್ದು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಹಬ್ಬದ ಕ್ಷಣ. T20ಯಲ್ಲಿ ಅವರ ಅಬ್ಬರವು ನಾವು ಮಿಸ್ ಮಾಡಿಕೊಳ್ಳಬಹುದು. ಆದರೆ ಒನ್ ಡೇ ಕ್ರಿಕೆಟ್ನಲ್ಲಿ ಅವರ ಕ್ಲಾಸಿಕ್ ಸಿಕ್ಸರ್ಗಳು, ಆ ಫುಲ್ ಶಾಟ್ಗಳನ್ನು ಇನ್ನೂ ರಂಜಿಸಲಿವೆ. 2023ರ ಒನ್ ಡೇ ವಿಶ್ವಕಪ್ ಕೈತಪ್ಪಿದ ನೋವು ಕೋಟ್ಯಾಂತರ ಭಾರತೀಯರ ಜೊತೆಗೆ ರೋಹಿತ್ ಅವರಿಗೂ ಇದೆ. ಆ ನೋವನ್ನು ಮರೆತು ಭಾರತಕ್ಕೆ ಮತ್ತೊಂದು ಒನ್ ಡೇ ವಿಶ್ವಕಪ್ ಗೆದ್ದು ಕೊಡಬೇಕು ಅನ್ನೋದು ಹಿಟ್ಮ್ಯಾನ್ ಕನಸು. ಆ ಕನಸು ನನಸಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ನಿಮಗೆ ಏನನ್ನಿಸುತ್ತದೆ ಸ್ನೇಹಿತರೆ? ರೋಹಿತ್ ಶರ್ಮಾ 2027ರ ಒನ್ ಡೇ ವಿಶ್ವಕಪ್ ವರೆಗೂ ಆಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟು ಹೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.